ಇದುವರೆಗೂ ಬಿಟ್ಟಿರೋ ಆಪ್ಕಿ ಅದಾಲತ್ ವಿಡಿಯೋದಲ್ಲಿ ಯಶ್ ಅವರು ಏನು ಹೇಳಿದ್ದಾರೆ ಅನ್ನೋದು ಮಾತ್ರ ಇತ್ತು. ಆದರೆ ನಾನು ಅವ್ರು ಹೇಳಿರೋದ್ರ ಜೊತೆಗೆ ಇಂಡಸ್ಟ್ರಿ ನಡೆದ ಒಂದಷ್ಟು ರಿಯಲ್ ಇನ್ಸಿಡೆಂಟ್ಸ್ನ ಕನೆಕ್ಟ್ ಮಾಡ್ತಾ ಈ ವಿಡಿಯೋ ಮಾಡಿದ್ದೀನಿ. ಸ್ಕಿಪ್ ಮಾಡ್ದಲೇ ಫುಲ್ ನೋಡಿ. ನಮಸ್ಕಾರ ಕರುನಾಡಿಗೆ, ನಮ್ಮ ಕತೆ ನಿಮ್ಮ ಜೊತೆಗೆ ಸ್ವಾಗತ. ಯಶ್ ಯಾಕೆ ಸ್ಟಬ್ಬರ್ನು? ಯಶ್ ಅವ್ರ ಪ್ರಕಾರ ಸ್ಟಬ್ಬರ್ನ್ ಆಗಿರೋದು ತಪ್ಪಲ್ಲ. ಯಾಕೆ ಅಂತ ಹೇಳಿದರೆ, ಈ ಲೈಫ್ ಇರೋದೇ ಒಂದು, ಅದ್ರಲ್ಲಿ ನಾವು ಏನು ಮಾಡಬೇಕು ಅಂತ ಒಂದ್ಸಲ ಡಿಸೈಡ್ ಮಾಡಿದ್ಮೇಲೆ ಅದಕ್ಕೆ ಸ್ಟಬ್ಬರ್ನ್ ಆಗಿದ್ರೆ ತುಂಬ ಒಳ್ಳೇದು ಅಂತ ಹೇಳಿದರು. ಒಳ್ಳೆ ವಿಷಯಕ್ಕೆ ಸ್ಟಬ್ಬರ್ನ್ ಆಗಿರಲೇಬೇಕು ಅಂತಲೂ ಹೇಳಿದರು. ನೆಕ್ಸ್ಟು ಪೇರೆಂಟ್ಸ್ ಕೊಟ್ಟ ಬೇಸಿಕ್ ಪ್ರಿನ್ಸಿಪಲ್ಸ್. ಯಶ್ ಅವ್ರ ಪೇರೆಂಟ್ಸು ಒಂದು ಮಾತು ಹೇಳಿದ್ರಂತೆ, ನಿನ್ನ ಕೆಲಸ ನೀನೇ ಮಾಡ್ಕೋ, ಯಾರ ಮುಂದೆನೂ ನೀನು ತಲೆ ಬಗ್ಸೋ ಸಿಚುವೇಶನ್ನ ಕ್ರಿಯೇಟ್ ಮಾಡ್ಕೋಬೇಡ, ಜೊತೆಗೆ ಬೇರೆಯವ್ರ ಸಪೋರ್ಟ್ನ ನೀನು ತಗೋಬೇಡ ಅಂತ. ಸೊ ಈ ಇನ್ಸಿಡೆಂಟ್ ನನಗೆ ಏನು ಜ್ಞಾಪಕ ಆಗುತ್ತೆ ಅಂತ ಹೇಳಿದ್ರೆ, ಒಂದು 12-13 ಇಯರ್ಸ್ ಬೇಕು ಯಶ್ ಅವರು ಒಂದು ಇಂಟರ್ವ್ಯೂ ಕೊಟ್ಟಿದ್ರು. ಅದರಲ್ಲಿ ಯಾವುದೋ ಒಂದು ಫಿಲಮ್ ಪ್ರಮೋಷನ್ ವಿಡಿಯೋಗೆ ಇವರು ಮತ್ತೆ ಹೀರೋಯಿನ್ ಹೋಗಿದ್ರಂತೆ. ಇವ್ರದನ್ನ ಬಿಟ್ಟು ಆ ರಿಪೋರ್ಟರು ಹೀರೋಯಿನ್ ಮಾತ್ರ ಇಂಟರ್ವ್ಯೂ ತಗೋತಾ ಇದ್ದಂತೆ. ಆ ರಿಪೋರ್ಟರ್ ತುಂಬಾ ಕೇರ್ಲೆಸ್ ಮಾಡಿದ್ರಂತೆ. ಅದೇ ರಿಪೋರ್ಟರು ಒಂದು 2-3 ವರ್ಷ ಆದ್ಮೇಲೆ ನಿಮ್ಮ ಇಂಟರ್ವ್ಯೂ ಬೇಕು ಅಂತ ಪದೇ ಪದೇ ಕಾಲ್ ಮಾಡ್ತಿದ್ರಂತೆ. ನೆಕ್ಸ್ಟ್, ಚೈಲ್ಡ್ಹುಡ್ ಕಾನ್ಫಿಡೆನ್ಸು. ಸ್ಕೂಲ್ ಟೈಮಲ್ಲಿ ಯಶ್ ಅವರಿಗೆ ಈ ಡೈಲಾಗ್ ಹೇಳೋದಾಗ್ಲಿ ಡ್ಯಾನ್ಸ್ ಮಾಡೋದಾಗ್ಲಿ ತುಂಬ ಇಷ್ಟ ಆಗ್ತಿತ್ತಂತೆ. ಆಮೇಲೆ ಇವ್ರ ಟೀಚರ್ ಕೂಡ ಇವ್ರನ್ನ ಅವಾಗ ಹೀರೋ ಅಂತ ಕರಿತಿದ್ರಂತೆ. ಸೊ ಆ ಎನ್ವೈರನ್ಮೆಂಟೇ ಈ ಯಶ್ ಅವ್ರನ್ನ ಈ ಸಿನಿಮಾ ಇಂಡಸ್ಟ್ರಿ ಕಡೆ ಬರೋಕ್ಕೆ ಹೆಲ್ಪ್ ಮಾಡ್ತು ಅಂತಲೇ ಹೇಳಿದರು. ನೆಕ್ಸ್ಟು, ನೆಪೋಟಿಸಮ್ ಬಗ್ಗೆ. ಫಿಲಮ್ ಬ್ಯಾಕ್ಗ್ರೌಂಡ್ ಇದ್ದರೆ ಎಂಟ್ರಿ ಸ್ವಲ್ಪ ಈಸಿ ಆಗ್ಬೋದು, ಬಟ್ ಇಲ್ದಲ್ಲೇ ಇದ್ದವರಿಗೆ ಅದು ಫಸ್ಟ್ ಸ್ಟೆಪ್ಪು ತುಂಬ ಡಿಫಿಕಲ್ಟ್ ಆಗತ್ತೆ ಅಂತ ಹೇಳಿದರು. ಒನ್ಸ್ ಎಂಟ್ರಿ ಕೊಟ್ಟಾದ್ಮೇಲೆ ಆ ಸಕ್ಸಸ್ ರೇಟ್ ಡಿಪೆಂಡ್ ಆಗೋದು ಆಡಿಯನ್ಸು ಎಷ್ಟು ಮಟ್ಟಿಗೆ ಅವರನ್ನ ಅಕ್ಸೆಪ್ಟೆನ್ಸ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಅಂತ ಹೇಳಿದರು. ಸೊ ಇದು ನನಗೆ ನೆಪೋಟಿಸಮ್ ಬಗ್ಗೆ ಅಂತ ಹೇಳಿದ್ರೆ, ನನಗೊಂದು KGF 2 ಅಲ್ಲಿ ಒಂದು ಡೈಲಾಗ್ ಬರುತ್ತೆ, ನಾನು ಇಲ್ಲಿ ಮೆರಿಟ್ ಮೇಲೆ ಬಂದು ಕೂತ್ಕೊಂಡಿದ್ದೀನಿ ಅಂತ. ಬಟ್ ನಾವು ಯಶ್ ಅವ್ರದ್ದು ಇನ್ನೊಂದು ಆ್ಯಂಗಲ್ ನೋಡಿದರೆ, ನೀವು ರೀಸೆಂಟಾಗಿ ಬಂದಿರೋ ಯಶ್ ಅವ್ರದ್ದು ಎಲ್ಲ ಫಿಲ್ಮ್ಸ್ ನೋಡಿ, ಅದರಲ್ಲಿ ಪ್ರಮೋಷನ್ನಿಗೆ ಶಿವಣ್ಣನ ಕರೀತಾರೆ. ಆಮೇಲೆ ಇನ್ನೊಂದು, ಯಶ್ ಅವರು ಅಪ್ಪೋರ್ ಡ್ಯಾನ್ಸಿಗೆ ಬಿಗ್ ಫ್ಯಾನ್. ಯಾಕೆ ಅಂತ ಹೇಳಿದರೆ, ಅವ್ರದ್ದು ಯುವರತ್ನ ನೋಡ್ಕೊಂಡು ಬಂದಾದ್ಮೇಲೆ ಫೀಲ್ ದ ಪವರ್ ಸಾಂಗ್ ಬರುತ್ತಲ್ಲ, ಅದರಲ್ಲಿ ಪುನೀತ್ ರಾಜ್ಕುಮಾರ್ ನಂಚಕ್ಕೆ ಹಿಡ್ಕೊಂಡು ಡ್ಯಾನ್ಸ್ ಮಾಡಿದ್ದಾರೆ. ಇದನ್ನ ಇಡೀ ಇಂಡಿಯಾದಲ್ಲೇ ಇದುವರೆಗೂ ಯಾರೂ ಟ್ರೈ ಮಾಡಿಲ್ಲ. ಅದನ್ನ ಯಶ್ ಅವರು ಮೀಡಿಯಾದಲ್ಲಿ ಹೇಳಿದರು. ಅದುವರೆಗೂ ನಾನು ಯುವರತ್ನ ನೋಡಿರಲಿಲ್ಲ ಕೋವಿಡ್ ಪ್ರಾಬ್ಲಮಿಂದ. ಅದಾದ್ಮೇಲೆ ನಾನು ಆ ಸಿನಿಮಾ ನೋಡಿದೆ. ಅದರಲ್ಲಿ ಅಪ್ಪ ಅವ್ರದ್ದು ನಂಚಕ್ಕೆ ಡ್ಯಾನ್ಸ್ ಇದೆಯಲ್ಲ, ಅದು ಮಾತ್ರ ಅಲ್ಟಿಮೇಟ್. ಈ ವಿಡಿಯೋ ಫುಲ್ ನೋಡಿದ್ಮೇಲೆ ಯಾರು ಈ ಥರ ಹೇಳಿಲ್ಲ ಅಂದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಮಿಸ್ ಮಾಡಬೇಡಿ. ನೆಕ್ಸ್ಟ್, ಸಿನಿಮಾ ಕ್ರೆಡಿಟ್ ಯಾರಿಗೆ? ಇದು ಬರೀ ಆ್ಯಕ್ಟರ್ಸು ಪ್ರೊಡ್ಯೂಸರ್ಸಿಗೆ ಮಾತ್ರ ಅಲ್ಲ. ಏಕೆಂದರೆ ಒಂದು ಸಿನಿಮಾಗೆ ಡೈರೆಕ್ಟರ್ಸ್ ವರ್ಕ್ ಮಾಡಿರ್ತಾರೆ, ಟೆಕ್ನಿಷಿಯನ್ಸ್ ವರ್ಕ್ ಮಾಡಿರ್ತಾರೆ, ಪ್ರತಿಯೊಬ್ಬರು ವರ್ಕ್ ಮಾಡಿರ್ತಾರೆ. ಬಟ್ ಎಂಡ್ ಆಫ್ ದ ಡೇ ಏನಾಗುತ್ತೆ ಅಂತ ಹೇಳಿದರೆ, ಆಡಿಯನ್ಸಿಗೆ ಈ ಇಮೋಷನ್ನ ಕನೆಕ್ಟ್ ಮಾಡೋದೇ ಅದು ಆ್ಯಕ್ಟರ್ಸ್ ಮೂಲಕ ಅಂತ ಹೇಳಿದರು. ಈ ವಿಷಯನ ಯಶ್ ಅವರು ಪ್ರಸ್ತಾಪ ಮಾಡಿದ್ದು ಆಪ್ಕಿ ಅದಾಲತ್ತಲ್ಲಿ. ಅಲ್ಲು ಅರವಿಂದ್ ಅವರು ನಿಮ್ಮ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರಲ್ಲ, ಅದೇನಂತ ಕೊಟ್ಟಿದ್ರು ಅಂತ ಹೇಳಿದರೆ, ಈ KGFನ ಅಷ್ಟು ದೊಡ್ಡ ಮಟ್ಟದಲ್ಲಿ ಸ್ಕೇಲ್ ಆಗಿಲ್ಲ ಅಂತ ಹೇಳಿದರೆ, ಸೊ ಎವರ್ಡ್ ಆ್ಯಂಡ್ ಯಶ್ ಅನ್ನೋ ಲೆಕ್ಕಾಚಾರಕ್ಕೆ ಮಾತಾಡಿದರು. ಅದಕ್ಕೆ ಯಶ್ ಅವರು ಇದನ್ನು ಹೇಳಿದರು. ಅಂದರೆ ಫೈನಲಿ ಇಮೋಷನ್ನ ಆಡಿಯನ್ಸಿಗೆ ಕನೆಕ್ಟ್ ಮಾಡೋಕ್ಕೆ ಆ್ಯಕ್ಟರ್ಸ್ ಬೇಕೇ ಬೇಕು ಅಂತ. ನೆಕ್ಸ್ಟ್, ಪ್ಯಾನ್ ಇಂಡಿಯಾ ಸ್ಟಾರು ಪರ್ಮನೆಂಟ್ ಅಲ್ಲ. ಯಶ್ ಅವ್ರ ಪ್ರಕಾರ ಈ ಫ್ರೈಡೇ ನಾವು ಸ್ಟಾರ್ ಆಗಿರ್ಬೋದು, ಬಟ್ ನೆಕ್ಸ್ಟ್ ಫ್ರೈಡೇ ನಾನು ಏನು ಆಗಿಲ್ದಲ್ಲೇ ಇರ್ಬೋದು. ಬಟ್ ಎಂಡ್ ಆಫ್ ದ ಡೇ ಮ್ಯಾಟ್ರ್ ಏನಾಗತ್ತೆ ಅಂತ ಹೇಳಿದರೆ, ಆಡಿಯನ್ಸ್ ಮನಸ್ಸಲ್ಲಿ ನಾವು ಇದೀವೋ ಇಲ್ವೋ ಅನ್ನೋದೇ ಮ್ಯಾಟ್ರ್ ಆಗತ್ತೆ ಅಂತ ಹೇಳಿದರು. ಇದನ್ನು ನಾವು ಇಂಡಸ್ಟ್ರಿ ಕನೆಕ್ಟ್ ಮಾಡ್ಕೊಳ್ಳೋದಾಯಿತು ಅಂತ ಹೇಳಿದರೆ, ರಾಜ್ಕುಮಾರ್ ಅವ್ರು ತಗೊಳ್ಳಿ, NTR ಅವ್ರು ತಗೊಳ್ಳಿ, ಅವರು ಈ ಲೋಕನ ತೆಚ್ಚಿದ್ರು ಆಡಿಯನ್ಸ್ ಮನಸ್ಸಲ್ಲಿ ಅವ್ರು ಇನ್ನೂ ಜೀವಂತವಾಗಿದ್ದಾರೆ. ನೆಕ್ಸ್ಟು, ಸ್ಟ್ರಗಲ್ ಬಗ್ಗೆ ಡಿಫ್ರೆಂಟ್ ಡೆಫಿನೇಷನ್ನು. ಯಶ್ ಅವರು 17 ವರ್ಷಕ್ಕೆ ಈ ಬೆನಕ ಥಿಯೇಟ್ರಿಗೆ ಬಂದಾಗ ಅಲ್ಲಿ ಟೀ ಕೊಡೋದು, ಊಟ ಸರ್ವ್ ಮಾಡೋದು, ಇದನ್ನೆಲ್ಲ ಮಾಡ್ತಾ ಇದ್ದಿದ್ದನ್ನ ಅವರು ಸ್ಟ್ರಗಲ್ ಅಂತ ಕನ್ಸಿಡರ್ ಮಾಡಲೇ ಇಲ್ವಂತೆ. ಆ ಪ್ರಾಸೆಸ್ನ ಆ್ಯಕ್ಚುಲಿ ಅವರು ಎಂಜಾಯ್ ಮಾಡಿದ್ರಂತೆ. ಆಮೇಲೆ ಈ ಸ್ಟ್ರಗಲ್ ಅನ್ನೋದು ಸಕ್ಸಸ್ ಆದಮೇಲೂ ಇರುತ್ತೆ ಅಂತಲೂ ಹೇಳಿದರು. ಸೊ ಇದಕ್ಕೆ ನಾನೊಂದು ಎಕ್ಸಾಂಪಲ್ಸ್ ತಗೊಳ್ಳೋದೇ, ಇವತ್ತಿನ ಕನ್ನಡ ಆ್ಯಕ್ಟರ್ಸು ಈ ಥರ ಸುಮಾರು ಜನ ಸ್ಟ್ರಗಲ್ ಮಾಡ್ತಾ ಇದ್ದಾರೆ ಸಕ್ಸಸ್ ಆದ್ಮೇಲೂ. ಅದೆಲ್ಲ ಹೋಗ್ಲಿ, ಈಗ ಜಸ್ಟ್ ನಾನೀಗ ದರ್ಶನ್ ಅವ್ರದ್ದು ಎಕ್ಸಾಂಪಲ್ ತಗೊಳ್ಳೋದಾಯಿತು ಅಂತ ಹೇಳಿದರೆ, ಮೆಜೆಸ್ಟಿಕ್ಕು ಕರಿಯ ಇದೆಲ್ಲ ಹಿಟ್ಟಾದ್ಮೇಲೂ ಕಲಾಸಿಪಾಳ್ಯ ಬರೋ ಅಷ್ಟೊತ್ತಿಗೆ ಅವರಿಗೆ ಹಿಂದಗಡೆ ಯಾವ ಸಿನಿಮಾನೂ ಇರಲಿಲ್ವಂತೆ. ಆ ಸಿನಿಮಾ ಗೆದ್ದಿದ್ದಕ್ಕೆ ಇವತ್ತು ನಮಗೆ ದರ್ಶನ್ ಅವ್ರು ಆಗಿದ್ದಾರೆ ಅಂತ ಈ ಮಾತನ್ನ ದರ್ಶನ್ ಅವರೇ ಹೇಳಿರೋದನ್ನ ನಾವು ಜ್ಞಾಪಕ ಮಾಡ್ಕೋಬಹುದು. ನೆಕ್ಸ್ಟ್, ಬಿಯರ್ಡ್ ಯಾಕೆ ಬಿಟ್ಟಿದ್ದೀರಾ ಅಂತ. ಒಂದು 17 ಇಯರ್ಸ್ ಅಲ್ಲಿ ಆ ಥಿಯೇಟರ್ಲಿ ವರ್ಕ್ ಮಾಡ್ತಿರ್ಬೇಕಾದ್ರೆ ಇವ್ರು ಗಡ್ಡ ಮೀಸೆ ಏನು ಬಂದಿರಲಿಲ್ವಂತೆ. ಅಲ್ಲಿರೋರೆಲ್ಲ ಇವ್ರು ಹೇಳೋ ಮಾತನ್ನೇ ಸೀರಿಯಸ್ ಆಗಿ ತಗೊಳ್ತಿರ್ಲಿಲ್ವಂತೆ. ಅಂದ್ರೆ ಅವಾಗ ಅವ್ರಿಗೆ ಫೀಲ್ ಆಗಿದ್ದು ನಾನು ಚಿಕ್ಕ ಹುಡುಗ ಅಂತ. ಅವಾಗ ಡಿಸೈಡ್ ಮಾಡಿರಂತೆ ನಾನು ಗಡ್ಡ ಮೀಸೆ ಬಿಡಬೇಕು ಅಂತ. ಅದು ಬಿಟ್ಟಾದ್ಮೇಲೆ ಅದ್ರ ಜೊತೆ ಈಗ ಅಟ್ಯಾಚ್ಮೆಂಟ್ ಸ್ಟಾರ್ಟ್ ಆಗಿ ಈಗ ನಮ್ಗೆ KGF ಆಯಿತು, ಈಗ ನಮಗೆ ಅದು ಟಾಕ್ಸಿಕಲ್ ಅದು ಕಂಟಿನ್ಯೂ ಆಗಿರೋದನ್ನ ನಾವು ನೋಟ್ ಮಾಡ್ಬೋದು. ಬಟ್ ಬಿಯರ್ಡ್ ಅಂದಿದ ತಕ್ಷಣ ನನಗೆ ಫಸ್ಟ್ ಜ್ಞಾಪಕ ಬರೋದು, ನಾನು ಫಸ್ಟ್ ಟೈಮ್ ಯಶ್ ಅವ್ರನ್ನ ನೋಡಿದ್ದು ಈ ಬಿಯರ್ಡ್ ಲುಕ್ಕಲ್ಲೇ. ಅದು ಎಲ್ಲಿ ಅಂತ ಹೇಳಿದ್ರೆ, ಈ ಜಗ್ಗೇಶ್ ಅವ್ರದ್ದು 8mm ಅಂತ ಒಂದು ಫಿಲಮ್ ಬರುತ್ತೆ. ಆ ಫಿಲಮ್ ಕ್ಲಾಪಿಂಗ್ ಅಲ್ಲಿ ಈ ಯಶ್ ಅವ್ರನ್ನ ಕರೆಸಿದ್ದು, ಅವಾಗ ನಾನು ಇವ್ರನ್ನ ನೋಡಿದ್ದೆ.
ನೆಕ್ಸ್ಟ್ ಯಶ್ ಅವರು ಸ್ಟಾರ್ ಆದ್ಮೇಲೂ ಅವ್ರ ಫಾದರ್ ಇನ್ನು ಡ್ರೈವರ್ ಆಗಿದ್ರು ಅನ್ನೋ ಮಾತು ಬರತ್ತೆ. ಯಶ್ ಅವ್ರು ಹೇಳಿದ್ದು ಅವ್ರ ಅಪ್ಪ ಹೇಳಿದ್ದಂತೆ, ನಿನ್ ಕೆಲಸ ನೀನ್ ಮಾಡು, ನನ್ನ ಕೆಲಸ ನಾನ್ ಮಾಡ್ತೀನಿ ಅಂತ. ಯಶ್ ಅವ್ರ ಅಪ್ಪ ಅಂತ ನನಗೆ ಸಿಗೋ ರೆಸ್ಪೆಕ್ಟು ಬೇರೆ ಇದೆ, ಬಟ್ ನನಗೆ ನಂದೊಂದು ರೆಸ್ಪೆಕ್ಟ್ ಇದೆ, ಅದ್ ನನ್ನ ಕೊಲೀಗ್ಸ್ ಕಡೆಯಿಂದ ಸಿಗತ್ತೆ ಅಂತಾನು ಹೇಳಿದ್ರಂತೆ. ನೆಕ್ಸ್ಟ್ KGF ಓವರ್ ನೈಟ್ ಸಕ್ಸಸ್ ಅಲ್ಲ. ಯಾಕೆ ಅಂತ ಹೇಳಿದ್ರೆ ಈ KGF ನ ಕ್ಯಾಸ್ಟ್ ಮಾಡಬೇಕಾದ್ರೆ ಪ್ರಶಾಂತ್ ನೀಲ್ ಅವರು ಯಶ್ ಅವ್ರನ್ನ ಯಾಕೆ ಚೂಸ್ ಮಾಡಿದ್ರು ಅಂತ ನಾನು ಒಂದು ಇನ್ಸಿಡೆಂಟ್ ಹೇಳ್ತೀನಿ. KGF ಸ್ಕ್ರಿಪ್ಟ್ ವರ್ಕಿಂಗ್ ಟೈಮಲ್ಲಿ ಅವ್ರ ಜೊತೆ ವರ್ಕ್ ಮಾಡ್ತಿದ್ದರು. ಸರ್, ನೀವು ಯಶ್ ಅವ್ರದ್ದು ಗೂಗ್ಲಿ ಅಂತ ಸಿನಿಮಾ ಇದೆ, ಅದು ನೀವು ನೋಡ್ಲೇಬೇಕು ಅಂತ. ಅವಾಗ ಪ್ರಶಾಂತ್ ನೀಲ್ ಅವರು ಆ ಸಿನಿಮಾ ನೋಡಿ ಆಕ್ಚುಲಿ ಯಶ್ ಅವ್ರಿಗೆ ಫ್ಯಾನ್ ಆದ್ರಂತೆ. ಅವ್ರಿರೋ ಕ್ಯೂಟ್ನೆಸ್ ಆಗ್ಲಿ, ಅದರಲ್ಲಿರೋ ಒಂದು ರಗಡ್ ಲುಕ್ ಆಗ್ಲಿ ಪ್ರಶಾಂತ್ ನೀಲ್ ಅವ್ರಿಗೆ ಇಷ್ಟ ಆಗಿ ಈ KGF ಗೆ ಕ್ಯಾಸ್ಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿರಂತೆ. ಸೊ ಹಾಗಾಗೇನೆ ಯಶ್ ಅವ್ರದ್ದು ಓವರ್ ನೈಟ್ ಸಕ್ಸಸ್ ಅಲ್ಲ. ಸೊ ಅದರಿಂದ ಸುಮಾರು ಸಕ್ಸಸ್ ನ ಕೊಟ್ಕೊಂಡು ಬಂದಿದ್ದಾರೆ. ಅದು ಕಿರಾತಕ ಆಗಿರ್ಬೋದು, ಡ್ರಾಮಾ ಆಗಿರ್ಬೋದು, ಗೂಗ್ಲಿ ಆಗಿರ್ಬೋದು, ಗಜಕೇಸರ್ ಆಗಿರ್ಬೋದು, ರಾಮಾಚಾರಿ ಆಗಿರ್ಬೋದು, ಹೀಗೆ ಒಂದಷ್ಟು ನಮಗೆ ಸುಮಾರು ಇಟ್ಸ್ ಕಾಣುತ್ತೆ ಇಂಡಸ್ಟ್ರಿಯಲ್ಲಿ. ನೆಕ್ಸ್ಟ್, ಸೊ ಈ ರಿಲೇಟಿವ್ಸ್ ಒಬ್ಬೊಬ್ರು ಹೆಂಗಿರ್ತಾರೆ ಅಂತ ಹೇಳಿದ್ರೆ, ನಾವು ಬೆಳೆದ್ರೆ ನಾನು ಈಗ ಊಟ ಕೊಟ್ಟಿದ್ವಿ, ನಮಗೆ ತಿಂಡಿ ಕೊಟ್ಟಿದ್ವಿ ಅಂತ ಸುಮ್ಮನೆ ಬಿಲ್ಡಪ್ ತಗೋತಾರೆ. ಬಟ್ ಆದ್ರೆ ಯಶ್ ಅವರಿಗೆ ಆ ಕಷ್ಟ ಟೈಮಲ್ಲಿ ನಿಜವಾಗ್ಲೂ ಯಾರು ಆ ಟೈಮಲ್ಲಿ ಅದನ್ನೆಲ್ಲ ಕೊಟ್ಟಿದ್ರೋ ಅದನ್ನ ಅವರು ಜ್ಞಾಪಕ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟ್, TV ಆಕ್ಟರ್ ಆಗಿದ್ದಾಗಲೇ ಒಂದು 7ರಿಂದ 8 ಸ್ಕ್ರಿಪ್ಟ್ನ ಯಶ್ ಅವ್ರು ರಿಜೆಕ್ಟ್ ಮಾಡಿದ್ರಂತೆ. ರೀಸನ್ ಯಾಕೆ ಅಂತ ಹೇಳಿದ್ರೆ, ಇವರು ಸ್ಟೋರಿ ಕೇಳಿರಂತೆ, ಡೈರೆಕ್ಟರ್ ಸ್ಟೋರಿ ಹೇಳಿಲ್ವಂತೆ. ಸೊ ಆ ಟೈಮಲ್ಲಿ ಯಶ್ ಅವ್ರದ್ದು ಕಾನ್ಫಿಡೆನ್ಸ್ ಯಾವ ತರ ಇತ್ತು ಅಂತ ಹೇಳಿದ್ರೆ, ಇವ್ರಿಗೆ ಸ್ಟೋರಿ ಇಷ್ಟ ಆದನೆ ಆಡಿಯನ್ಸ್ಗೆ ಇಷ್ಟ ಆಗ್ಬೇಕಲ್ವಾ, ಆ ರೀಸನ್ಗೆ ಸ್ಟೋರಿ ಕೇಳಿದ್ದಕ್ಕೆ ಇವ್ರಿಗೆ ಒಂದು 5-6 ಫಿಲ್ಮ್ಸ್ ಇಂದ ರಿಜೆಕ್ಟೇ ಮಾಡಿಬಿಟ್ಟಿದ್ರಂತೆ. ಇದೊಂದು ಇನ್ಸಿಡೆಂಟು ಅಲ್ಲಿ ಬಂತು. ಸೊ ನೆಕ್ಸ್ಟು, ಯಶ್ ಅವ್ರದ್ದು ರೆಮ್ಯುನರೇಷನ್ ಮಾಡೆಲ್ ಹೇಗಿದೆ ಅಂತ ಅಲ್ಲಿ ಕೇಳ್ತಾರೆ, ನಿಮ್ದು ಒಂದು 50 crores ಇದೆ ಅಲ್ವಾ ಅಂತ. ಅದಕ್ಕೆ ಯಶ್ ಅವರು ಒಂದು ಕಾಮಿಡಿ ಮಾಡಿರು, ಅಷ್ಟೇನಾ ಅಂತ. ಸೊ ಅಂದ್ರೆ ಇವಾಗ ಆಕ್ಚುಲಿ ಯಶ್ ಅವರು ಹೇಳೋದು ಶೇರಿಂಗ್ ಬೇಸಿಸ್ ಮೇಲೆ ಬಂದಿದ್ದೀವಿ ಅಂತ. ಯಾಕೆಂತ ಹೇಳಿದ್ರೆ ಲಾಸ್ ಆದ್ರೂ ಪ್ರೊಡ್ಯೂಸರ್ಗೂ ಮತ್ತೆ ಯಶ್ ಅವ್ರಿಗೂ ಇಬ್ಬರಿಗೂ ಲಾಸ್ ಆಗಲಿ, ಪ್ರಾಫಿಟ್ ಇಬ್ಬರಿಗೂ ಒಟ್ಟಿಗೆ ಪ್ರಾಫಿಟ್ ಆಗಲಿ ಅನ್ನೋ ಇಂಟೆನ್ಷನ್ಗೆ ಬಂದಿದ್ದಾರಂತೆ. ಅದಕ್ಕೆ ನಾವು KGF ಆಗಲಿ, ಇವಾಗ ನಮಗೆ ಟಾಕ್ಸಿಕಲ್ ಆಗಲಿ ಅದೇ ಕಂಟಿನ್ಯೂ ಆಗಿದೆ. ಬಟ್ ಒಂದಾನೊಂದು ಕಾಲದಲ್ಲಿ ಈ ಜಯಣ್ಣ ಬೋಗಿಂದ್ರ ಅವರು ಯಶ್ ಅವ್ರನ್ನ ಕಂಟಿನ್ಯೂಸ್ ಆಗಿ ಕ್ಯಾಸ್ಟ್ ಮಾಡಿದ್ರು. ಅದರಲ್ಲಿ ಈ ತರ ಬೇಸಸ್ ಇರಲಿಲ್ಲ, ರೆಮ್ಯುನರೇಷನ್ ಕೊಟ್ಬಿಟ್ಟೆ ಆ ಸಿನಿಮಾ ಮಾಡಿದ್ದು. ನೆಕ್ಸ್ಟ್, KGF ಯಾಕೆ ಹೈಲಿ ರೀಚಬಲ್ ಆಯ್ತು ಅಂತ. KGF ಸ್ಟಾರ್ಟ್ ಮಾಡಿದಾಗ ಇವತ್ತಿನ ಸ್ಕೇಲಿ ಕಂಪೇರ್ ಮಾಡಿದ್ರೆ ಆ ಬಡ್ಜೆಟ್ ಆಕ್ಚುಲಿ ಅವತ್ತು ತುಂಬಾ ಸ್ಮಾಲ್ ಇತ್ತು. ಬಟ್ ಕನ್ನಡ ಇಂಡಸ್ಟ್ರಿಗೆ ಅದು ಬಿಗ್ ಬಡ್ಜೆಟ್ ಫಿಲಮ್ ಆಗಿತ್ತು. ಫೈನಲಿ ಆಡಿಯನ್ಸ್ ಅದನ್ನ ತಲೆ ಮೇಲೆ ಹೊತ್ಕೊಂಡು ಮೆಸ್ಸಿದ್ರು ಅಂತ ಹೇಳಿದ್ರು. ಆಮೇಲೆ ಈ ಹೈಲಿ ಪ್ರಾಫಿಟಬಲ್ ಆಗಿ ಇನ್ನೊಂದು ರೀಸನ್ ನಾನು ಅಬ್ಸರ್ವ್ ಮಾಡಿರೋದು, ಇದಕ್ಕೆ ರಿಪೀಟೆಡ್ ಆಡಿಯನ್ಸ್ ಇದ್ರು. ನನ್ನ ಫ್ರೆಂಡೇ ಒಬ್ರು ಬೆಳಗ್ಗೆ ಕೆಂಗೇರಿ ವೆಂಕಟೇಶ್ವರದಲ್ಲಿ 6 ಗಂಟೆ ಶೋಗ್ ನೋಡ್ಕೊಂಡ್ ಬಂದು ಈ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ಹೇಳಿದ್ರೆ, ಅಗೇನ್ ಮತ್ತೆ 11 ಗಂಟೆಗೆ ರಾಬಿನ್ ಥಿಯೇಟರ್ ಅಲ್ಲಿ ನೋಡಿದೆ ಅಂತ ಹೇಳಿರು. ಸೊ ಈ ತರ ನಮಗೆ KGF ರಿಪೀಟೆಡ್ ಆಡಿಯನ್ಸ್ ಸಿಕ್ಕಿದ್ದಕ್ಕೆ ಆ ತರ ಸಕ್ಸಸ್ ಆಯ್ತು, ಆ ತರ ಪ್ರಾಫಿಟಬಲ್ ಕಲೆಕ್ಷನ್ಸ್ ಮಾಡ್ತು ಅಂತಾನು ನಾವು ಅರ್ಥ ಮಾಡ್ಕೋಬಹುದು. ಸೊ ನೆಕ್ಸ್ಟ್, ಹೇಟರ್ಸ್ ಲಾಸ್ಟಿಗೆ ಫ್ಯಾನ್ಸ್ ಆಗ್ತಾರೆ ಅಂತ ಹೇಳಿದ್ರು. ಯಾಕೆಂತ ಹೇಳಿದ್ರೆ ಸ್ಟಾರ್ಟಿಂಗ್ ಅಲ್ಲಿ ಒಬ್ರಿಗೆ ನಾನು ಮಾಡೋದು ಇಷ್ಟ ಆಗ್ದಲೇ ಇರ್ಬೋದು, ಬಟ್ ಹೋಗ್ತಾ ಹೋಗ್ತಾ ಒಂದು ಒಳ್ಳೆ ವರ್ಕ್ ಮಾಡಿದ್ರೆ ಆ ಹೇಟರ್ಸ್ ನಮಗೆ ಫ್ಯಾನ್ ಆಗ್ಬೋದು ಅಂತಾನೆ ಹೇಳಿದ್ರು. ನೆಕ್ಸ್ಟ್, ಕಾನ್ಫಿಡೆನ್ಸ್ ಬಗ್ಗೆ. ಯಾರು ನನ್ನ ಎದುರಿಗೆ ನಿಲ್ಲಕ್ಕಾಗಲ್ಲ ಅನ್ನೋದನ್ನ ನಾವು ನೆಗೆಟಿವ್ ಅಗ್ರೆಷನ್ ಇಂದ ತಗೊಬಾರ್ದು. ಬಟ್ ಅದೇ ನಮಗೆ ಪಾಸಿಟಿವ್ ಆಗಿ ತಗೊಂಡ್ರೆ ನಮ್ಮ ಜೀವನದಲ್ಲಿ ಯಾವುದೇ ಪ್ರಾಬ್ಲಮ್ಸ್ ಬಂದ್ರು ಅದನ್ನ ನಮಗೆ ಸಾಲ್ವ್ ಮಾಡಕ್ಕೆ ನಮ್ಮ ಹತ್ರ ಒಂದು ಸ್ಪಿರಿಟ್ ಇರುತ್ತೆ ಅಂತ ಹೇಳಿದ್ರು. ಸೊ ಇದಕ್ಕೆ ನಾನೊಂದು ಇಂಡಸ್ಟ್ರಿ ಎಕ್ಸಾಂಪಲ್ ತಗೊಳ್ಳೋದಾಯ್ತು ಅಂತ ಹೇಳಿದ್ರೆ, ಈ ಮಿಸ್ಟರ್ ಮಿಸಸ್ ರಾಮಾಚಾರಿಗೆ ಇವರಿಗೆ ಒಂದು ಅವಾರ್ಡ್ ಸಿಗತ್ತೆ. ಆ ಅವಾರ್ಡ್ ಫಂಕ್ಷನ್ ಅಲ್ಲಿ ಅವತ್ತವ್ರೊಂದು ಮಾತು ಹೇಳಿರು, ವಾಚ್ ಔಟ್ ಗೈಸ್, ಕನ್ನಡ ಇಂಡಸ್ಟ್ರಿನ ಮತ್ತೆ ಇನ್ನು ಬೇರೆ ಲೆವೆಲ್ಗೆ ತಗೊಂಡು ಹೋಗ್ತೀನಿ ಅಂತ. ಅದು ಇವಾಗ ಆಗ್ತಾ ಇರೋದು ಆಡಿಯನ್ಸ್ ವಿಟ್ನೆಸ್ ಮಾಡಬೇಕು. ನೆಕ್ಸ್ಟ್, KGF ವರ್ಸಸ್ ಝೀರೋ ಕ್ಲಾಶ್. ಆಕ್ಚುಲಿ ಯಶ್ ಅವರು ಶಾರುಖ್ ಖಾನ್ ಅವ್ರದ್ದು ಬಿಗ್ ಫ್ಯಾನ್ ಅಂತೆ. ಅವ್ರು ಈ ಅಕ್ಕಿ ಅದಾಲತ್ತಲ್ಲೂ ಅದನ್ನ ಹೇಳ್ಕೊಂಡಿದ್ದಾರೆ. ಸೊ ಈ ಝೀರೋ ಇದ್ರಿಗೆ ಬೇಕು ಅಂತಾನೆ KGF ನ ಕ್ಲಾಶ್ ಮಾಡಕ್ಕೋಸ್ಕರ ತಗೊಂಡ್ ಬಂದ್ರಿ ಅಂತ ಕೇಳಿದಾಗ ಆಕ್ಚುಲಿ ಯಶ್ ಅವರು ಅದನ್ನ ಡಿನೈ ಮಾಡಿದ್ರು. ಯಾಕೆಂತ ಹೇಳಿದ್ರೆ, ನಾವು ಇದನ್ನ ಅವಾಯ್ಡ್ ಮಾಡಕ್ ಹೋದ್ರೆ ಬೇರೆ 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 ಇಂಡಸ್ಟ್ರಿ ಇರುತ್ತೆ, ಅಲ್ಲೂ ನಾವು ಯಾವ್ದೋ ಒಂದು ಕ್ಲಾಶ್ ಬಂದೇ ಬರುತ್ತೆ. ಸೊ ಅದಕ್ಕೋಸ್ಕರ ಇದು ಇಂಟೆನ್ಷನಲ್ ಅಲ್ಲ ಅಂತಾನು ಕ್ಲಾರಿಟಿ ಕೊಟ್ರು. ನೆಕ್ಸ್ಟ್, ಸೊ ದುರಂದರಿಗೋಸ್ಕರ ಎದುರುಕೊಂಡು ಪೋಸ್ಟ್ಪೋನ್ ಮಾಡಿದ್ರ ಅಥವಾ ಅದರಿಂದ 100-200 crores ಕಡಿಮೆ ಕಲೆಕ್ಷನ್ ಮಾಡತ್ತ ಅಂತ ಯಶ್ ಅವ್ರಿಗೆ ಆಕ್ಚುಲಿ ಫಿಯರ್ ಇರಲಿಲ್ವಂತೆ. ಯಶ್ ಅವ್ರು ಹೇಳಿದ್ದು, ಈ ಪ್ರಾಡಕ್ಟ್ ನೋಡಿದ್ಮೇಲೆ ಯಶ್ ಅವರಿಗೆ ಇದಕ್ಕೆ ಇನ್ನಷ್ಟು ಟೈಮ್ ಬೇಕು ಅಂತ ಅನಿಸ್ತಂತೆ. ಸೊ ಹಾಗಾಗೇನೆ ಆ ರಿಲೀಸ್ ಡೇಟ್ ನ June 4th ಪೋಸ್ಟ್ಪೋನ್ ಮಾಡಿದ್ರು. ಮತ್ತೆ ಇನ್ನೂರಿಗೆ ಟೈಮ್ ಬೇಕು ಅಂತ ಅನಿಸ್ತಾ ಏನೋ. ಸೊ ಇವಾಗ August 26th ಬರ್ತಾ ಇದ್ದಾರೆ. ನೆಕ್ಸ್ಟ್, ಈ ಯಶ್ ಅವರು ರೊಮ್ಯಾನ್ಸ್ ಮಾಡಿದ್ರೆ ಯಾಕಿಷ್ಟು ಟಾಕ್ ಆಫ್ ದ ಟೌನ್ ಆಗತ್ತೆ ಅಂತ. ಅದಕ್ಕೆ ಯಶ್ ಅವರು ಹೇಳಿದ್ದು, ಬೇರೆಯವ್ರೆಲ್ಲರೂ ರೊಮ್ಯಾನ್ಸ್ ಮಾಡ್ತಾರೆ, ಆಕ್ಷನ್ ಮಾಡ್ತಾರೆ, ಬಟ್ ನಾನ್ ಮಾಡಿದ್ರೆ ಯಾಕಂಗ್ ಆಗತ್ತೆ ಅಂತ ನಂಗೂ ಗೊತ್ತಿಲ್ಲ ಅಂತ ಅವ್ರು ಅದನ್ನ ಸರ್ಕಾಸ್ಟಿಕ್ ಆಗಿ ಹೇಳಿದ್ರು. ಬಟ್ ಆಕ್ಚುಲ್ ರೀಸನ್ ಏನು ಅಂತ ಹೇಳಿದ್ರೆ, ಇದುವರೆಗೂ ನಾವು ಯಶ್ ಅವ್ರನ್ನ ಒಬ್ಬ ಫ್ಯಾಮಿಲಿ ಪರ್ಸನ್
ಆಗಿ ನಾವು ನೋಡಿದ್ದೀವಿ. ಯಾಕೆಂತ ಹೇಳಿದ್ರು ಮಾಡಿರೋ ಮೂವೀಸ್ ಎಲ್ಲ ಆಲ್ಮೋಸ್ಟ್ ಫ್ಯಾಮಿಲಿ ರಿಲೇಟೆಡ್ ತರ ಇದೆ. ಸೊ ಇವನ್ KGF ಅಲ್ಲೂ ಆ ತರ ಸೀನ್ಸ್ ಬರ್ದಲ್ಲೇ ಇರೋದು, ಇವಾಗ ಆ ತರ ಸೀನ್ಸ್ ಬಂದಾಗ ಇವಾಗ ಟಾಕ್ ಆಫ್ ದ ಟೌನ್ ಅಂತ ಈಗ ನಾವು ಅರ್ಥ ಮಾಡ್ಕೋಬೇಕು. ನೆಕ್ಸ್ಟ್ ಯಶ್ ಅವ್ರ ಫ್ಯಾನು, ಮೇ ಬಿ ಅವನ ಹೆಸರು ರಾಮಕೃಷ್ಣ ಅನ್ಸುತ್ತೆ, 2021 ಅಲ್ಲಿ ಸೂಸೈಡ್ ಮಾಡ್ಕೊಂಡು ಸತ್ತೋಗ್ತಾನೆ. ಆ ಡೆತ್ ನೋಟ್ ಅಲ್ಲಿ ಅವನು ಯಶ್ ಅವರು ನನ್ನ ಫನರಲ್ಲಿಗೆ ಬರಬೇಕು ಅಂತ ಬರ್ದಿಟ್ಟಿರ್ತಾನೆ. ಅಕಸ್ಮಾತ್ ಯಶ್ ಅವರು ಆ ಫನರಲ್ಲಿಗೆ ಹೋಗಿದ್ರೆ ಇದೇ ತರ ಇನ್ನೂ ಒಂದಷ್ಟು ಫ್ಯಾನ್ಸ್ ಸೂಸೈಡ್ ಮಾಡ್ಕೋತಾರೆ, ನಾನು ಬರ್ಲಿ ಅನ್ನೋ ರೀಸನ್ಗೋಸ್ಕರ ಆ ಫನರಲ್ಲಿಗೆ ಅವತ್ತು ಆಕ್ಚುಲಿ ಯಶ್ ಅವರು ಹೋಗ್ಲಿಲ್ವಂತೆ. ಈ ಡಿಸಿಷನ್ ಯಶ್ ಅವರು ಆಕ್ಚುಲಿ ಅದನ್ನ ಜಸ್ಟಿಫೈ ಮಾಡ್ಕೊಂಡ್ರು, ಅದು ಅಕ್ಸೆಪ್ಟಬಲ್ ಅಂತ ಎಲ್ರಿಗೂ ಅಂತ ಅನ್ಸುತ್ತೆ. ಲಾಸ್ಟ್ ಈ ರಶ್ಮಿಕಾ ಮಂದನ್ ಅವ್ರ ಕಾಂಟ್ರವರ್ಸಿ, ಐ ಥಿಂಕ್ ಕಿರಿಕ್ ಪಾರ್ಟಿ ಪ್ರಮೋಷನ್ ಟೈಮಲ್ಲಿ 2016 ಅಲ್ಲಿ ಅಂತ ಅನ್ಸುತ್ತೆ. ರ್ಯಾಪಿಡ್ ಕ್ವೆಶನ್ಸ್ ಕೇಳಿದಾಗ ಯಶ್ ಅವ್ರ ಬಗ್ಗೆ ನಿಮಗೆ ಒನ್ ವರ್ಡ್ ಅಲ್ಲಿ ಏನ್ ಹೇಳ್ಬೇಕು ಅಂತ ಕೇಳಿದಾಗ ಶೋ ಆಫ್ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಅದಕ್ಕೆ ಈ ವಿಷಯನ ಯಶ್ ಅವ್ರಿಗೆ ಕೇಳಿದ್ದಕ್ಕೆ ಯಶ್ ಅವ್ರು ಏನಂತ ಹೇಳಿದ್ರು ಅಂತ ಹೇಳಿದ್ರೆ, ಒಬ್ಬೊಬ್ರದ್ದು ಅಭಿಪ್ರಾಯ ಒಂದಂತರ ಇರುತ್ತೆ, ಅವ್ರು ಹೇಳಿದ ಮಾತ್ರಕ್ಕೆ ನನ್ನ ಪರ್ಸನಾಲಿಟಿ ಚೇಂಜ್ ಆಗಲ್ಲ, ಸೊ ಹಂಗಂತ ನನ್ನ ಫ್ಯಾನ್ಸ್ ಅವ್ರನ್ನ ಬೈಯೋದನ್ನ ನಾನು ಜಸ್ಟಿಫೈ ಮಾಡ್ಕೊಳ್ಳಲ್ಲ ಅಂತ ಕ್ಲಾರಿಟಿ ಕೊಟ್ರು. ಸೊ ಇದಿಷ್ಟು ನೋಡಿದ್ಮೇಲೆ ಯಶ್ ಅವ್ರದ್ದು ಮೆಚುರಿಟಿ ಲೆವೆಲ್ ಬೇರೆ ಲೆವೆಲ್ಗೆ ಇದೆ. ಸೊ ಇದಿಷ್ಟು 21 ಇನ್ಸಿಡೆಂಟ್ಸ್ ಹೇಳಿದ್ನಲ್ಲ, ಈ ಇನ್ಸಿಡೆಂಟ್ ಅಲ್ಲಿ ನಿಮಗೆ ಯಾವ್ದು ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ಸ್ಟೇ ಟ್ಯೂನ್ಡ್ ವಿತ್ ನಿಮ್ಮನೆ ಪಕ್ಕದ ಮನೆ ಹುಡುಗ.